ಅಭಿವೃದ್ಧಿ ಮಾಡಿದ್ರೆ ಜನರಿಗೆ ಬಹಳ ದೊಡ್ಡ ಮೋಸ ಆಗ್ತದೆ ಅಂತ ಹೇಳಿ ಬಹಳ ದಿಟ್ಟವಾಗಿ ಗುಡುಗಿದಂಥವರು ಬಾಬು ಜಗಜೀವನ್ ರಾಮ್ ಅವರು. ಬಡತನ ಮುಕ್ತ ದೇಶವನ್ನ ಅದರ ಕನಸನ್ನ ಮಾಡಲು ಅವ್ರದ್ದೇ ಆದಂಥ ಒಂದು ಹೋರಾಟವನ್ನ ರೂಪಿಸಿದಂಥ ಒಬ್ಬ ಧೀಮಂತ ನಾಯಕ. ನನ್ನ ವೈಯಕ್ತಿಕವಾದಂಥ ಅನುಭವ, ನಾವೆಲ್ಲ ಕೆಲವರೆಲ್ಲ ಯೂತ್ ಕಾಂಗ್ರೆಸ್ ಸಮಾವೇಶಕ್ಕೆ ಹೋಗಿದ್ದು. ನಾನು, ನಮ್ಮ ವಿನಯ್ ಕುಮಾರ್ ಸೊರಕೆ, ಇನ್ನೂ ಬಹಳ ಜನ, ಬಾಲಾಜಿ, ಆ ಫೋಟೋ ಎಲ್ಲ ನಡೆಸಿದೆ. ಇವತ್ತು ಫೋಟೋ ಇದೆ, ಆ ಫೋಟೋ. ಸೊ ಯೂತ್ ಕಾಂಗ್ರೆಸ್ ಸಮಾವೇಶಕ್ಕೆ ಹೋದಾಗ ಆ ಯೂತ್ ಕಾಂಗ್ರೆಸ್ ಸಮಾವೇಶ ಮುಗಿಯುತ್ತಿದ್ದಂಗೆ ರಾಜೀವ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕೂಡ ಆಗಿದ್ದರು. ಅವರು ಇದ್ದಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವೆಲ್ಲ ಡೆಲಿಗೇಷನ್ ಹೋದಾಗ ರಾತ್ರಿ ಲೇಟಾಗಲಿ ಬೆಳಗ್ಗೆ ಆಗಲಿ ಆಗ ನಾವು ಅವನ್ನೆಲ್ಲ ಭೇಟಿ ಮಾಡೋಂಥ ಒಂದು ಪ್ರತಿ ರಾಜ್ಯದ ಪ್ರತಿನಿಧಿಗಳು ಭೇಟಿ ಮಾಡೋಂಥದ್ದು, ಒಂದು ಫೋಟೋ ತೆಗೆಸ್ಕೊಳ್ಳೋಂಥದ್ದು, ಏನಾದ್ರೆ ಹವಾಲನ್ನು ಸ್ವೀಕಾರ ಮಾಡೋಂಥ ಒಂದು ಸಂದರ್ಭ ಇತ್ತು. ಆಗ ಪ್ರಧಾನಮಂತ್ರಿಗಳು ಕೂಡ ವಾರಕ್ಕೆ ಒಂದಿನನೋ ತಿಂಗಳಿಗೊಂದಿನನೋ ಒಂದು ಜನಸಂಪರ್ಕ ಸಭೆ ಥರ ಅಹವಾಲುಗಳನ್ನು ಸಾರ್ವಜನಿಕರಿಗೆ ಸ್ವೀಕಾರ ಮಾಡ್ತಿದ್ರು. ಅದು ನೆಕ್ಸ್ಟ್ ಡೇ ಇತ್ತು. ರಮೇಶ್ ಚಿಂತಲಾ ಅಧ್ಯಕ್ಷರಾಗಿದ್ದರು, ರಾಷ್ಟ್ರ ಮಟ್ಟದ ಅಧ್ಯಕ್ಷರಾಗಿದ್ದರು. ಸೊ 11-11:15 ಗಂಟೆ ಆಯಿತು. ಅವತ್ತು ಯಾರು ನಾವು ಭೇಟಿ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆ ಏನು ಹೇಳಿದ್ರು ಅಂದರೆ, ಜಾಫರ್ ಶರೀಫ್ ಇದ್ರು ಅವತ್ತು. ಏನು ಹೇಳಿದ್ರು ಅಂದ್ರೆ ಅವರು, ಇವತ್ತು ರಾತ್ರಿ ಯಾರು ಯುವಕರನ್ನ ನಾವು ಭೇಟಿ ಮಾಡೋಕ್ಕಾಗಲ್ಲ, ನಾಳೆ ಬೆಳಗ್ಗೆ ಜನತಾ ದರ್ಶನ ಇದೆ, ಆ ಸಂದರ್ಭದಲ್ಲೇ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀವಿ ಅಂತ ಹೇಳಿದ್ರು. ಆಗ 7 ರೇಸ್ ಕೋರ್ಸ್ ರೋಡು ಪ್ರಧಾನಮಂತ್ರಿಗಳ ಮನೆ. ನಾವೆಲ್ಲ ಲೈನಲ್ಲಿ ಕೂತಿದ್ದೋ. ಫಸ್ಟು ಆಂಧ್ರ, ಅರುಣಾಚಲ ಪ್ರದೇಶ ಈಗೆಲ್ಲ ಇತ್ತು, ಎಲ್ಲ ಒಂದೊಂದೇ ಇತ್ತು. ಆಮೇಲೆ ನಮ್ಮದು ಕೇರಳ, ಕರ್ನಾಟಕ ಇತ್ತು. ಕೇರಳ ಆದ ತಕ್ಷಣನೇ ನಮ್ಮದು ಕರ್ನಾಟಕ ಲೈನ್ ಸರದಿ ಬಂತು. ನಾವೆಲ್ಲ ಏನು ಎಂಟ್ರ್ ಆಗಬೇಕು. ಎಂಟ್ರ್ ಆಗಬೇಕಾದ್ರೆ ಇದ್ದಕ್ಕಿದ್ದಂಗೆ ನಮ್ಮ ಲೈನು ನಿಂತ್ಕೊಳ್ತು. ಸ್ವಲ್ಪ ಸೆಕ್ಯೂರಿಟಿ ಅಷ್ಟೊತ್ತಿಗೆ ಇಂದಿರಾ ಗಾಂಧಿ ಅವರ ಹತ್ಯೆ ಕೂಡ ಆಗಿದ್ದರಿಂದ ಅವರು ಪ್ರಧಾನಮಂತ್ರಿ ಆಗಿದ್ರು. ಸೊ ನಾವೆಲ್ಲ ನಿಲ್ಲಿಸ್ಬಿಟ್ಟು ಕೇರಳ ಆದಮೇಲೆ ನಮ್ಮನ್ನೆಲ್ಲ ಎತ್ಕೊಂಡೋಗಿ ಒಳಗಡೆ ಕುಂಡ್ರಿಸಿದ್ರು. ಅಷ್ಟೊತ್ತಿಗೆ ಒಬ್ಬ ಮುತ್ಸದಿ, ಒಬ್ಬ ನಾಯಕರು ಒಂದು ಅಂಬಾಸಿಡರ್ ಕಾರಲ್ಲಿ, ವೈಟ್ ಕಲರ್ ಕಾರಲ್ಲಿ ಗೇಟ್ ಹತ್ರ ಬಂದು ಅವರು ಹಿಡಿತಾರೆ. ಅವರ ಸೆಕ್ಯೂರಿಟಿ SPG ಅವರು ಬಂದು ಇವ್ರಿಗೆ ರಾಜೀವ್ ಗಾಂಧಿ ಅವರಿಗೆ ಹೇಳ್ತಾರೆ, ಈ ರೀತಿ ಒಬ್ಬ ಹಿರಿಯ ನಾಯಕರು ಬಂದಿದ್ದಾರೆ ಇದ್ದಕ್ಕಿದ್ದಂಗೆ ನಿಮ್ಮ ನೋಡ್ಲಿಕ್ಕೆ ಅಂತ. ಅವ್ರು ತಕ್ಷಣ ಓಡೋಗಿ ಅವ್ರನ್ನ ಗೇಟಿಂದ ಒಳಗಡೆ ಬಂದ್ಬಿಟ್ಟಿರ್ತಾರೆ ಅವರು. ಅಷ್ಟೊತ್ತಿಗೆ ಈ ಒಂದು ಜನಸಂಪರ್ಕ ಸಭೆ ಬೇರೆ ಇತ್ತಲ್ಲ, ಅದಕ್ಕೂ ಕೂಡ ಬೇರೆ ನಿಗದಿ ಮಾಡಿದ್ರು. ಸೊ ಹೋಗಿ ನೋಡಿದಾಗ ಅವರು ಬಾಬು ಜಗಜೀವನ್ ರಾಮ್ ಅವರು, ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ನಮ್ಗೆ ಯಾರು ಅಂತ ಗೊತ್ತಾಗ್ಲಿಲ್ಲ. ಕರ್ಕೊಂಡೋಗಿ ಒಂದು 15 ನಿಮಿಷ ಅವ್ರ ಹತ್ರ ಮಾತಾಡ್ತಾರೆ. ಮಾತಾಡಾದ್ಮೇಲೆ ಕೊನೆಗೆ ವಾಪಸ್ ಅವ್ರನ್ನ ಕಳಿಸ್ಬಿಟ್ಟು ನಮ್ಮ ಹತ್ರಕ್ಕೆ ಬಂದರು. ನಾವು ಕೇಳ್ದೋ, ಏನದು, ಯಾರು ಈ ಥರ ಹೋದ್ರಲ್ಲ ಏನೋ ಅಂತ. ಇಲ್ಲ, ಅವರು ಬಾಬು ಜಗಜೀವನ್ ರಾಮ್ ಅವರು ನನ್ನ ಭೇಟಿ ಮಾಡಬೇಕು ಅಂತ ಬಂದರು. ಬಹಳ ದಿನದಿಂದ ನನ್ನನ್ನು ಭೇಟಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದಂತೆ. ಅವ್ರಿಗೆ ನಮ್ಮ ಸ್ಟಾಫ್ ಆಗಲಿ ನನಗಾಗಲಿ ಸರಿಯಾಗಿ ಮಾಹಿತಿ ಕೊಡಲಿಲ್ಲ. ಅವ್ರಿಗೆ ಅಪಾಯಿಂಟ್ಮೆಂಟು ಕೂಡ ಕೊಟ್ಟಿರಲಿಲ್ಲ ಇವರು. ಸೊ ಅವರು ಇವತ್ತು ಜನತಾ ದರ್ಶನ ಐತಲ್ಲ, ಆ ದರ್ಶನ ಸಂದರ್ಭದಲ್ಲಿ ನನ್ನ ಭೇಟಿ ಮಾಡಬೇಕು ಅಂತ ಬಂದಿದ್ರು. ಸೊ ಅವ್ರ ಹೋಗಿ ಮಾತಾಡಿದೆ. ಏನು ವಿಚಾರ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ನಾನು ನಿಮ್ಮ ತಾತ ಜೊತೆ ಕೆಲಸ ಮಾಡಿದ್ದೀನಿ, ನಿಮ್ಮ ತಾಯಿ ಜೊತೆ ಕೆಲಸ ಮಾಡಿದ್ದೀನಿ, ಅನೇಕ ಭಿನ್ನಾಭಿಪ್ರಾಯ ಬಂದ್ಬಿಡ್ತು. ಸೊ ಭಿನ್ನಾಭಿಪ್ರಾಯ ಬಂದು ಕೊನೆಗೆ ಈಗ ನನ್ನ ಅಂತ್ಯಕಾಲ. ನನಗೆ ಈ ದೇಶದಲ್ಲಿ ನಾವೆಲ್ಲ, ಈ ದೇಶದ ಇತಿಹಾಸಕ್ಕೆ ನಾವೆಲ್ಲ ದುಡ್ದಂಥವ್ರು. ರಾಜಕೀಯದಲ್ಲಿ ಡಿಫರೆನ್ಸ್ ಬರ್ತದೆ, ಆದರೆ ನನ್ನ ಕೊನೆ ಹಂತದಲ್ಲಿ
ಆಗ ಬಾಬು ಜಗಜೀವನ್ ರಾಮ್ ಹೆಸರಿನಲ್ಲಿ ಕಾಂಗ್ರೆಸ್ ಮಾಡಿಕೊಂಡಿದ್ರು, ಕಾಂಗ್ರೆಸ್ ಮಾಡಿಕೊಂಡಿದ್ರು. ಅವ್ರು ಹೇಳಿದ್ರು ನಾನು ಮತ್ತೆ ಈ ಮೇನ್ ಸ್ಟ್ರೀಮ್ಗೆ ನಾನು ಬರಬೇಕು, ನಾನು ಯಾವ ಅಧಿಕಾರ ಕೇಳಕ್ಕೆ ನಾನು ಬರಲಿಲ್ಲ, ಆದರೆ ನಾನು ಬಂದಿರೋದು ಇವತ್ತು ನನಗೆ ಟೈಮ್ ಕೇಳಿದ್ರು ಸಿಕ್ಕಿರಲಿಲ್ಲ. ಅಟ್ಲೀಸ್ಟ್ ಇವತ್ತಾರು ಬಂದು ಭೇಟಿ ಮಾಡಿ ನಾನು ಸಾಯಕ್ಕಿಂತ ಮುಂಚಿತವಾಗಿ ನಾನು ಕಾಂಗ್ರೆಸ್ಗೆ ನಾನು ಸಾಯಬೇಕು ಅನ್ನೋ ದೃಷ್ಟಿಯಿಂದ ನಾನು ಬಂದು ನಿಮ್ಮನ್ನು ಭೇಟಿ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು ಅಂತೇಳಿ ರಾಜೀವ್ ಗಾಂಧಿಯವರು ನಮಗೆಲ್ಲ ತಿಳಿಸಿದ್ರು. ನನ್ನ ಹತ್ರ ಇನ್ನೂ ಭಾವಚಿತ್ರ ನಾವೆಲ್ಲ ಗುಂಪಲ್ಲಿ ಕೂತಿರುವಂಥದ್ದು ಅನೇಕ ನಮ್ಮ ಯೂತ್ ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಕೂಡ ಇದೆ. ಹಂಗೆ ಬಾಬು ಜಗಜೀವನ್ ರಾಮ್ರವರು ಈ ದೇಶಕ್ಕೆ ಕೊಟ್ಟ ಕೊಡುಗೆ, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥ ನಿಷ್ಠೆ, ಆಮೇಲೆ ಅವರ ಸುಪುತ್ರಿಗೆ, ಆಮೇಲೆ ಅವರು IAS ಆಫೀಸರ್ ಆಗಿದ್ದರು, ಅವರಿಗೆ ರಾಜೀನಾಮೆ ಕೊಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡು ಅವ್ರಿಗೆ ದೊಡ್ಡ ಜವಾಬ್ದಾರಿ ಕೊಟ್ಟು ಫಸ್ಟ್ ಮಹಿಳಾ ಸ್ಪೀಕರ್ ಮಾಡಿ ಅನೇಕ ಖಾತೆಗಳನ್ನು ಕೊಟ್ಟು ಜವಾಬ್ದಾರಿಯನ್ನು ಕೊಟ್ಟು ಇವತ್ತು ಈ ದೇಶಕ್ಕೆ ಅವರ ಒಂದು ಹಸಿರು ಕ್ರಾಂತಿಗೆ ಅವ್ರದ್ದೇ ಆದಂಥ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿದ್ರು. ಈ ದೇಶದ ಒಂದು ಸಂಸ್ಕೃತಿಗೆ ಅವ್ರದ್ದೇ ಆದಂಥ ಒಂದು ಅಡಿಪಾಯವನ್ನು ಹಾಕಿದ್ದನ್ನು ನಾವೆಲ್ಲ ಇಲ್ಲಿ ಇವತ್ತು ಕೂಡ ನೆನೆಸ್ಕೊಳ್ಬೇಕಾಗ್ತದೆ. ಅನೇಕ ಸಂದರ್ಭದಲ್ಲಿ ಅವರು ಈ ದೇಶದ ಸಂಸ್ಕೃತಿ ಬಗ್ಗೆ ಅಪಾರವಾದಂಥ ಒಂದು ಜನರಿಗೆ ಮಾರ್ಗದರ್ಶನ ಕೊಟ್ಟು ಸರ್ಕಾರಕ್ಕೆ ಒಂದು ದೊಡ್ಡ ಅವರ ಆಚಾರ ವಿಚಾರಗಳನ್ನೆಲ್ಲ ಕೂಡ ಪ್ರತಿಪಾದನೆ ಮಾಡಿದ್ರು. ಇವತ್ತು ನಾವೆಲ್ಲ ಅವ್ರು ಬಂದು ಅವ್ರನ್ನ ಸ್ಮರಿಸಿಕೊಂಡು ವಿಧಾನಸೌಧದ ಈ ದಕ್ಷಿಣ ದ್ವಾರದಲ್ಲೇ ಅವರ ಸೇವೆ, ಪಶ್ಚಿಮ ದ್ವಾರದಲ್ಲಿ ಅವರ ಸೇವೆನ ಸ್ಮರಿಸಿಕೊಂಡು, ಉತ್ತರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ, ಇದು ಉತ್ತರಕ್ಕೆ ದಿಕ್ಕಿನಲ್ಲಿ ಅದನ್ನು ಕೂಡ ಅವತ್ತು ಗುಂಡರಾಯರು ಅದನ್ನು ಸ್ಥಾಪನೆ ಮಾಡಿದ್ರು. ನಾನು ನೆನಪಿದೆ, ನಾನು ಯುವಕ ವಿದ್ಯಾರ್ಥಿ ಘಟಕದಲ್ಲಿದ್ದೆ. ಅವತ್ತು ಗುಂಡರಾಯರು ಒಂದು ಆರ್ಮುಗಮ್ ಅಂತ ಇದ್ರು ನಮ್ಮ ಅವರು ದೊಡ್ಡ ಹೋರಾಟ ಅಲ್ಲಿ ರೈಲ್ವೆ ಸ್ಟೇಷನಲ್ಲಿ ಒಂದು ಭಾಷಣ ಮಾಡಿದ್ರು, ನೆಕ್ಸ್ಟ್ ಇರಲೇಬೇಕು ಅಂತ. ಆಗ ಅದಕ್ಕೆ ವಿಧಾನಸೌಧ ಎದುರುಗಡೆ ಪುತ್ಥಳಿಯನ್ನು ಅದನ್ನು ಮಾಡಿ ಅವರ ಹೆಸರನ್ನ ವಿಧಾನಸೌಧ ವಿಧಿ ಅಂತೇಳಿ ಆ ರಸ್ತೆಗೆ ಹೆಸರನ್ನ ಇಟ್ಟರು. ಹಾಗೆ ಇವತ್ತು ಬಾಬು ಜಗಜೀವನ್ ರಾಮ್ರವರ ಆದರ್ಶ ಚಿಂತನೆಗಳನ್ನು ನಾವೆಲ್ಲ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ನಾವೆಲ್ಲ ಕೂಡ ಅವರ ಸಮಾಜ ಯಾವತ್ತೂ ಕೂಡ ಎಲ್ಲ ವರ್ಗದ ಜನರ ಬಗ್ಗೆ, ವಿಶೇಷವಾಗಿ ರೈತರ ಬಗ್ಗೆ ಅಪಾರವಾದಂಥ ಕಾಳಜಿನ ಇಟ್ಟಂಥ ಒಬ್ಬ ಧೀಮಂತ ನಾಯಕನ ಸ್ಮರಿಸುವಂಥ ಕೆಲಸ ಇವತ್ತು ಇಡೀ ಸರ್ಕಾರ ಮಾಡಿ ಅವರಿಗೆ ನಮನವನ್ನು ಅರ್ಪಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.